ನ್ಯೂಸ್ ಫಸ್ಟ್ ಗೆ ಸ್ವಾಗತ. ನಾನ್ ಕಾವ್ಯಶ್ರೀ. ಸೌಂದರ್ಯ ಇದರ ಬೆನ್ನು ಬೀಳದವರು ಯಾರು ಇಲ್ಲ. ಆಗಿನ ಕ್ವೀನ್ ಎಲಿಜಬೆತ್ಗೂ ಸೌಂದರ್ಯದ ಹುಚ್ಚಿತ್ತು. 2025ರ ವಿಶ್ವಸುಂದರಿ ಕ್ರಿಸ್ಟಿನಾ ಪಿಸ್ಕೋವಾಗೂ ಸೌಂದರ್ಯವೇ ಜೀವಾಳ. ಸರಸಕ್ಕೂ ಸೌಂದರ್ಯವೇ ಮೂಲ, ಕಾಲ ಕೆಟ್ರೆ ವಿರಸಕ್ಕೂ ಸೌಂದರ್ಯವೇ ಮೂಲ. ಮೋಹ, ಮದ, ಮತ್ಸರ ಎಲ್ಲಾ ಭಾವಗಳ ಹಿಂದೆಯೂ ಸೌಂದರ್ಯದ ಕೈಚಳಕ ಇದ್ದೇ ಇರುತ್ತೆ. ರಾಮಾಯಣ ನಡೆಯಲು ಸೀತೆಯ ಸೌಂದರ್ಯದ ಮೇಲಿನ ರಾವಣನ ಮೋಹ ಕಾರಣ. ಮಹಾಭಾರತ ಯುದ್ಧಕ್ಕೂ ದ್ರೌಪದಿಯ ಸೌಂದರ್ಯದ ಮೇಲೆ ಕೌರವರು ಕಣ್ಣು ಹಾಕಿದ್ದು ಕೂಡ ಒಂದು ಕಾರಣ. ಸೌಂದರ್ಯದ ಮೇಲೆ ಮೋಹ, ಪ್ರೀತಿ, ಆಸೆ, ಆಕಾಂಕ್ಷೆ ಏನೇ ಇದ್ರೂ ರುಚಿಗೆ ತಕ್ಕಷ್ಟು ಉಪ್ಪಿನಂತಿರ್ಬೇಕು. ಅತಿಯಾದ್ರೆ ಈ ಸೌಂದರ್ಯ ಸಮರಕ್ಕೆ ದಾರಿ ಮಾಡಿಕೊಡುತ್ತೆ. ಇದು ವಿಷಕ್ಕಿಂತಲೂ ಪರಮ ವಿಷ. ಇದಕ್ಕೆ ಸಾಕ್ಷಿ ನಾನು ಈಗ ನಿಮ್ ಮುಂದೆ ಹೇಳ್ತಿರೋ ಈ ಸ್ಟೋರಿ. ತಾಯಿಯಾದವಳು ಮಕ್ಕಳು ತನಗಿಂತ ಚಂದವಾಗಿ ಹುಟ್ಲಿ ಅಂತ ಗರ್ಭಿಣಿಯಾದಾಗ ಕೇಸರಿ ತಿನ್ನೋದನ್ನ ನೋಡಿದ್ದೇವೆ. ಅಷ್ಟೇ ಯಾಕೆ, ತನ್ನ ಮಗು ಜಗತ್ತಲ್ಲಿ ಎಲ್ಲರಿಗಿಂತ ಚಂದ ಕಾಣ್ಲಿ ಅಂತ ಶೃಂಗಾರ ಮಾಡೋ ತಾಯಿಯನ್ನ ನೋಡಿದ್ದೇವೆ. ಆದ್ರೆ ಇಲ್ಲೊಬ್ಬಳು ತಾಯಿ ಅಲ್ಲಲ್ಲ, ರಾಕ್ಷಸಿ ಸುಂದರವಾಗಿದ್ದಾರೆ ಅಂತ 4 ಮಕ್ಕಳ ಉಸಿರನ್ನೇ ನಿಲ್ಲಿಸಿದ್ದಾಳೆ. ಇವಳ ಹೆಸರು ಪೂನಂ. ಇವಳು ತಾಯಿ ಅಂತ ಹೇಳಿಸ್ಕೊಳ್ಳೋಕ್ಕೂ ಯೋಗ್ಯಳಲ್ಲ. ಸುಂದರವಾಗಿದ್ದಾರೆ ಅಂತ ಮಕ್ಕಳನ್ನೇ ಬಲಿ ತೆಗೆದುಕೊಂಡಿದ್ದಾಳೆ. ಹರಿಯಾಣದ ಪಾಣಿಪತ್ನ ನಿವಾಸಿಯಾಗಿರೋ ಪೂನಂ ಸ್ವಂತ ಮಗನನ್ನು ಸೇರಿ ಏನು ಅರಿಯದ 4 ಮಕ್ಕಳ ಜೀವವನ್ನೇ ತೆಗೆದಿದ್ದಾಳೆ. ಅದರಲ್ಲಿ 3 ಹೆಣ್ಣು ಮಕ್ಕಳಿದ್ದು ತನಗಿಂತ ಸುಂದರವಾಗಿದ್ದಾರೆ ಎಂದು ಅಮಾಯಕ ಮಕ್ಕಳ ಉಸಿರು ನಿಲ್ಲಿಸಿರೋ ಸತ್ಯ ಬಯಲಾಗಿದೆ. ಅಂದಹಾಗೆ 3 ಮಕ್ಕಳ ಜೀವ ತೆಗೆದ್ರೂ ಕೂಡ ಪೂನಂ ಬಗ್ಗೆ ಯಾರಿಗೂ ಅನುಮಾನ ಬಂದಿರಲಿಲ್ಲ. ಆದ್ರೆ ಡಿಸೆಂಬರ್ 1, 2025ರಂದು ಅಂದ್ರೆ 3 ದಿನದ ಹಿಂದೆ ತನ್ನ ಸಂಬಂಧಿಕರ ಮಗಳ ಜೀವ ತೆಗೆದು ಸಿಕ್ಬಿದ್ದಿದ್ದಾಳೆ. ಇತ್ತೀಚೆಗೆ ಪೂನಂ ಸಂಬಂಧಿಕರ ಮನೆಯಲ್ಲಿ ಮದುವೆ ಕಾರ್ಯಕ್ರಮವಿತ್ತು. ಅಲ್ಲಿಗೆ ಬಂದಿದ್ದ ಪೂನಂ ಕಣ್ಣು ಸಂಬಂಧಿಕರೊಬ್ಬರ 6 ವರ್ಷದ ಮಗಳು ವಿಧಿ ಮೇಲೆ ಬಿದ್ದಿತ್ತು. ಆಟ ಆಡ್ತಾ ಸ್ಟೋರ್ ರೂಮ್ ಹೋಗಿದ್ದನ್ನ ಗಮನಿಸಿದ್ದ ಪೂನಂ ಅವಳನ್ನ ಹಿಂಬಾಲಿಸಿದ್ಲು. ಬಳಿಕ ನೀರು ತುಂಬಿದ್ದ ಟಬ್ಗೆ ಬಾಲಕಿಯ ತಲೆಯನ್ನ ಮುಳುಗಿಸಿ ಪ್ರಾಣ ತೆಗೆದಿದ್ದಾಳೆ. ನಂತರ ಏನೂ ಆಗದಂತೆ ಸ್ಟೋರ್ ರೂಮ್ ಬಾಗಿಲು ಹಾಕೊಂಡು ಸಂಭ್ರಮದಲ್ಲಿ ಭಾಗಿಯಾಗಿದ್ಲು. ಬಳಿಕ ಎಲ್ಲರೂ ವಿಧಿಯನ್ನ ಹುಡುಕಿದಾಗ ಸ್ಟೋರ್ ರೂಮ್ನಲ್ಲಿ ಶವವಾಗಿ ಪತ್ತೆಯಾಗಿದ್ಲು. ಪಾಣಿಪತ್ ಪೊಲೀಸರು ಸಣ್ಣ ಟಬ್ನಲ್ಲಿ ವಿಧಿ ಸಾವನ್ನಪ್ಪಿರೋ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು. ಬಳಿಕ ಸಿಸಿಟಿವಿಯಲ್ಲಿ ಪೂನಂ ಚಲನವಲನ ಕಂಡು ಬಂದಿತ್ತು. ಅನುಮಾನಗೊಂಡು ವಿಚಾರಣೆ ನಡೆಸಿದಾಗ ಸತ್ಯ ಹೊರಬಂದಿದೆ. ಅದು ವಿಧಿ ಒಬ್ಬಳೇ ಅಲ್ಲ, ತನ್ನ ಮಗನನ್ನು ಸೇರಿ ಇನ್ನೂ 2 ಬಾಲಕಿಯರ ಜೀವವನ್ನ ತೆಗೆದಿದ್ದಾಗಿ ಒಪ್ಕೊಂಡಿದ್ಲು. ಮೊದಲು 2023ರಲ್ಲಿ ಸೋನಿಪತ್ನ ಬಾವಾರ್ಹಳ್ಳಿಯಲ್ಲಿ ತನಗಿಂತ ಸುಂದರವಾಗಿದ್ದಾಳೆ ಅಂತ ತನ್ನ ನಾದಿನಿಯ 9 ವರ್ಷದ ಮಗಳ ಕಥೆಯನ್ನು ಮುಳುಗಿಸಿ ಅಂತ್ಯ ಮಾಡಿದ್ಲು. ಅಷ್ಟೇ ಅಲ್ಲ, ಈ ಸೈಕೋ ತಾಯಿ ತನ್ನ ಮೇಲೆ ಅನುಮಾನ ಬರಬಾರದು ಅಂತ ತಾನೇ ಹೆತ್ತ 3 ವರ್ಷದ ಮಗನ ಉಸಿರನ್ನು ಕೂಡ ಮುಳುಗಿಸಿಯೇ ನಿಲ್ಲಿಸಿದ್ಲು. ಆಕಸ್ಮಿಕವಾಗಿ ಸಾವನ್ನಪ್ಪಿದ್ದಾರೆ ಎಂದು ಸಾಬೀತುಪಡಿಸಲು ಮಗನನ್ನ ಬಲಿ ಪಡೆದಿದ್ಲು. ಬಳಿಕ ಆಗಸ್ಟ್ 2025ರಲ್ಲಿ ಅದೇ ರೀತಿ ಸೇವಾಹಳ್ಳಿಯಲ್ಲಿ ತನ್ನ ಕಸಿನ್ನ 6 ವರ್ಷದ ಮಗಳ ಪ್ರಾಣ ತೆಗೆದಿದ್ಲು. ಸದ್ಯ ಪೊಲೀಸರ ಮುಂದೆ ಸತ್ಯ ಬಾಯ್ಬಿಟ್ಟಿರೋ ಪಾಪಿ ತನಗಿಂತ ಸುಂದರವಾಗಿದ್ದಕ್ಕೆ 3 ಹೆಣ್ಣು ಮಕ್ಕಳ ಉಸಿರು ನಿಲ್ಲಿಸಿದ್ದಾಗಿ ಒಪ್ಕೊಂಡಿದ್ದಾಳೆ. ಅಂದಹಾಗೆ ಪೂನಂ ಪೊಲಿಟಿಕಲ್ ಸೈನ್ಸ್ ನಲ್ಲಿ MA ಪದವಿ ಪಡೆದಿದ್ದಾಳೆ. ಇಷ್ಟೆಲ್ಲ ಓದಿದ್ರು ಇಂಥ ರಾಕ್ಷಸಿ ಕೃತ್ಯ ಮಾಡಿದ್ದಕ್ಕೆ ಜನರು ಬೆಚ್ಚಿ ಬಿದ್ದಿದ್ದಾರೆ. ಈಕೆ ಮಹಿಳೆಯಲ್ಲ, ತಾಯಿಯಂತೂ ಅಲ್ವೇ ಅಲ್ಲ. ಇಂತಹ ರಾಕ್ಷಸಿಗೆ ತಕ್ಕ ಶಿಕ್ಷೆಯಾಗಬೇಕು ಅನ್ನೋದೊಂದೇ ನಮ್ಮೆಲ್ಲರ ಆಗ್ರಹ. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.